ನಮಸ್ಕಾರ ಸ್ನೇಹಿತರೆ ಕೆಎಎಸ್ ಎಕ್ಸಾಮ್ ನೋಟಿಫಿಕೇಶನ್ ಏನಾಗಿದೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಪೂರ್ವಭಾವಿ ಪರೀಕ್ಷೆಯ ಟೈಮ್ ಆಲ್ರೆಡಿ ನೋಟಿಫಿಕೇಶನ್ ಟೆಂಟೇಟಿವ್ ಡೇಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇವತ್ತಿನ ಲೆಕ್ಕ ಹಾಕೊಂಡ್ರು ಕೂಡ ಈ ವಿಡಿಯೋ ಏನಾಗಿದೆ, 67 days ಎಕ್ಸಾಮ್ ಇದೆ. 60 days ಸ್ಟ್ರಾಟಜಿ ಇಟ್ಕೊಳ್ಳಿ, ಒಂದ್ 2-3 ದಿನ ಬಿಡಿ, ಹಬ್ಬ ಬರುತ್ತೆ ಅದು ಬರುತ್ತೆ. 64 days ಸ್ಟ್ರಾಟಜಿ ಇಟ್ಕೊಳ್ಳಿ ಅಥವಾ 67. ಸೊ ಓವರ್ ಆಲ್ ನೀವೆಲ್ಲನೂ ಕಳೆದ್ರು 60 days ಅಂತ ಅನ್ಕೊಂಡ್ರು ಕೂಡ ಹೆಂಗೆ ಇದಕ್ಕೆ ಸಕ್ಸಸ್ ತಗೊಳ್ಳೋದು, ಓಕೆ ಅದು ಪೋಸ್ಟ್ ಪೋನ್ ಆಗುತ್ತಾ, ಅದು ಆಮೇಲೆ ಡಿಸ್ಕಸ್ ಮಾಡೋಣ, ವಿಡಿಯೋ ಎಂಡಲ್ಲಿ ಡಿಸ್ಕಸ್ ಮಾಡೋಣ. ಸೊ ಎಂತದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ, ಯಾವ್ದಕ್ಕೆ ಹೆಚ್ಚು ಒತ್ತು ಕೊಟ್ಟು ಓದಬೇಕು, ಎಕ್ಸ್ಕ್ಲೂಸಿವ್ ಟಾಪಿಕ್ಸ್ ಯಾವುದು, ಸೊ ಸೋರ್ಸಸ್ ಗಳು ಏನು, ಎಲ್ಲಿದೆ ಬುಕ್ಸ್ ಗಳು ಓದ್ಬೇಕಾ, ಇದಕ್ಕೆ ಸೋರ್ಸಸ್ ಗಳೇನು, ಮತ್ತೆ ಇಲ್ಲಿ ಕಂಪ್ರೆಸಿವ್ ಸ್ಟಡಿ ಬೇಕಾಗುತ್ತಾ, ಪ್ರಿಲಿಮ್ಸ್ ಎಕ್ಸಾಮ್ ಗೆ ಫಸ್ಟ್ ಫೋಕಸ್ ಇರಬೇಕು 2 months. ಸೊ ಇದೆಲ್ಲ ಕೂಡ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ನೋಡಿ, 5/5/2024 ತಾತ್ಕಾಲಿಕ ಪೂರ್ವಭಾವಿ ಪರೀಕ್ಷೆ ಟೆಂಟೇಟಿವ್ ಡೇಟ್ ಆಫ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾನೆ ಅವನು. ಓಕೆ, ಸೊ ಇಟ್ ಮೈಟ್ ಬಿ ಪೋಸ್ಟ್ ಪೋನ್ ಫಾರ್ 1 month, ಅಥವಾ ಆಗ್ಬಹುದು, ಆಗದೇನೂ ಇರ್ಬೋದು, 1 week ಆಗ್ಬೋದು, ಅಥವಾ 2 months ಆಗ್ಬೋದು. ಬಟ್ ನಿಮ್ಮದು ಏನಿರ್ಬೇಕು ಇವತ್ತಿಂದ ಅಂದ್ರೆ 60 days ಅಂದ್ಕೊಂಡೆ ಓದ್ಬೇಕು ನೀವು. ಯಾವ್ದಕ್ಕೆ? ಪ್ರಿಲಿಮ್ಸ್ಗೆ. ಪ್ರಿಲಿಮ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಲಿಮ್ಸ್ ಪಾಸ್ ಆದ್ರೆ ತಾನೇ ನೀವು ಮೇನ್ಸ್ ಬರೆಯಕ್ಕಾಗೋದು ಅಲ್ವಾ. ಸೊ ಮೇನ್ಸ್ಗೂ ಪ್ರಿಲಿಮ್ಸ್ಗೂ ಕಂಪ್ರಿಹೆನ್ಸಿವ್ ಸ್ಟಡಿ ಯಾವ ಸಬ್ಜೆಕ್ಟ್ಗೆ ಹೆಚ್ಚಾಗಿ ಮಾಡಬೇಕು, ಯಾವ್ದನ್ನ ಬರೀ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಓದಬೇಕು, ಸೊ ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಸ್ನೇಹಿತರೆ. ಸೊ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ, ಹೆಂಗೆ ಮಾಡೋದು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಸ್ಟ್, ಈ ಎಕ್ಸಾಮು 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಸೊ ಪೇಪರ್ 1 ಪೇಪರ್ 2 ಏನಿರುತ್ತೆ ನಿಮ್ಗೆ ಗೊತ್ತಿರ್ಬೇಕು. ಏನು ಬೇಡ, 2020ರಲ್ಲಿ ಎಕ್ಸಾಮ್ ಆಗಿತ್ತು ಅಂದ್ರೆ 19 ನೋಟಿಫಿಕೇಶನ್ ಅದರದ ನೀವು ಒಂದು ಕ್ವಶನ್ ಪೇಪರ್, ನಾವು ಆಲ್ರೆಡಿ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀವಿ ನೋಡಿ, ಒಂದೇ ವಿಡಿಯೋದಲ್ಲಿ ನಿಮ್ಗೆ ಪೇಪರ್ 1 ಸಾಲ್ವ್ ಮಾಡಿದ್ವಿ. ಜಸ್ಟ್ ಓಪನ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಕ್ವಶನ್ಸ್ ಲೆವೆಲ್ ಹೆಂಗಿರುತ್ತೆ ಅಂತ. ನಿಮಗೆ ಕ್ವಶನ್ ಲೆವೆಲ್ ಹೆಂಗಿರುತ್ತೆ, ಯಾವ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಇವೆಲ್ಲ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನೀವು ಮೊದಲು ಏನ್ ಮಾಡ್ಬೇಕು ನಾನು ಹೇಳೋದು ಅದನ್ನೇ. ಸೊ ಇಟ್ ವಿಲ್ ಟೇಕ್ ಏನಪ್ಪ ಮ್ಯಾಕ್ಸಿಮಮ್ 3 to 4 hours. ಕ್ವಶನ್ಸ್ ನೋಡಿ, ಆನ್ಸರ್ ಬಿಟ್ಟಾಕಿ. ಆನ್ಸರ್ ನೀವು 5 ಸರಿನ 10 ಸರಿನ ಅದು ಆಮೇಲೆ ಕತೆ ಅದು. ಫಸ್ಟ್ ನೀವು ಪ್ರಿಪೇರ್ ಆಗ್ಬೇಕು ಅಂದ್ರೆ ಕ್ವಶನ್ ನೋಡ್ಬೇಕು. 2-3 ವರ್ಷದ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ನಾವು ಸಾಲ್ವ್ ಮಾಡ್ತೀನಿ. ಓಕೆ, ಮುಂದೆ ಬರುತ್ತೆ ವಿಡಿಯೋಗಳನ್ನ ಸಾಲ್ವ್ ಮಾಡೋಣ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಅದನ್ನ ಇವಾಗಿನ ಪರ್ಸ್ಪೆಕ್ಟಿವ್ ಇಂದ ಹೊಂದಾಣಿಕೆ ಮಾಡಿ ಇವಾಗ ಹೆಂಗ್ ಕೇಳಬಹುದು, ಮತ್ತೆ ಈಗಿನ ಕರೆಂಟ್ ಅಫೇರ್ ಅದ್ರ ರಿಲೇಟೆಡ್ ಇಟ್ಕೊಂಡು ಹೆಂಗ್ ಕೇಳಬಹುದು ಅನ್ನೋದು ಕೂಡ ಡಿಸ್ಕಸ್ ಮಾಡ್ತೀನಿ ಮುಂದೆ. ಸೊ ಇಲ್ಲಿ ನೀವು ಫಸ್ಟ್ ಕ್ವಶನ್ಸ್ ಪೇಪರ್ ನ ನೀವು ಒಂದೆರಡು ಕ್ವಶನ್ ಪೇಪರ್ ರೀಸೆಂಟ್ ಆಗಿರೋದು 15-17 ನಡೆದಿರತಕ್ಕಂಥದ್ದು, ಅಥವಾ 2020, ಈ 2 ಪೇಪರ್ಗಳು ಜಸ್ಟ್ ನೋಡ್ಕೊಳ್ಳಿ ಸಾಕು. ಆನ್ಸರ್ ನೋಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಈ ಒಂದು ವಿಡಿಯೋ ನೋಡಿ ನಾವು ಅನಲೈಸ್ ಮಾಡಿದ್ವಿ, ಕಂಪ್ಲೀಟ್ ಆನ್ಸರ್ ಕೂಡ ಇದೆ, ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಫಸ್ಟ್ ಪೇಪರ್ ನೋಡ್ಬೇಕು. ಓಕೆ, ಅವಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಹೆಂಗ್ ಬರ್ಬೋದು ಏನು ಅಂತ ಕ್ವಶನ್ಸ್. ಓಕೆ, ಸೊ ಫಸ್ಟ್ ಇದ್ ಮಾಡಿ ಪೇಪರ್ 1 ಪೇಪರ್ 2. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಸಿಲೆಬಸ್ ನೋಡ್ಕೋಬೇಕು ನೀವು, ಏನಿದೆ ಸಿಲೆಬಸ್. ಇವೆಲ್ಲ ಒಂದು ಮ್ಯಾಕ್ಸಿಮಮ್ ನಿಮಗೆ 1 day ಕೂತ್ಕೊಂಡ್ರೆ 1 day ಅಂದ್ರೆ 1 day ಅಂತಂದ್ರೆ 24 hours ಅಂತಲ್ಲ ಅರ್ಥ. ನೀವು ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನ್ ಟೈಮ್ ಟೇಬಲ್ ಕೊಡ್ತೀನಿ, ಅದು 2 ರೀತಿಯಾದ ಜನರನ್ನ ಪರ್ಸ್ಪೆಕ್ಟಿವ್ ಇಟ್ಕೊಂಡು, ಈಗ ಲಾಸ್ಟ್ ಟೈಮ್ ಬರ್ದಿರೋರು ಇರ್ತೀರಾ KS, ಈಗ ಫ್ರೆಶ್ ಆಗಿ ಬರೀತಾ ಇರೋರು ಕೂಡ KS ಇರ್ತೀರಾ. ಸೊ ಫ್ರೆಶ್ ಅಂಡ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಅಥವಾ ಆಲ್ರೆಡಿ ಇದನ್ನ ಬರ್ದಿರ್ತಕ್ಕಂತ ಆಸ್ಪಿರೆಂಟ್ಸ್ ಏನಿರ್ತಾರೆ, ಆಸ್ಪಿರೆಂಟ್ಸ್, ಇದು ಫ್ರೆಶ್ ಆಸ್ಪಿರೆಂಟ್ಸ್ ಇರ್ತಾರೆ. ಹಾಗೆ ಆಲ್ರೆಡಿ ಇದನ್ನ ಒಂದ್ಸಲ ಅಟೆಂಪ್ಟ್ ಮಾಡಿರ್ತಕ್ಕಂತ ಆಸ್ಪಿರೆಂಟ್ಸ್ ಇರ್ತಾರೆ. ಎರಡೂನು ಇಟ್ಕೊಂಡು ಫೋಕಸ್ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಎಸ್ಪೆಷಲಿ ವರ್ಕಿಂಗ್ ಜೊತೆಗೆ ವರ್ಕಿಂಗು ಇರ್ತಾರೆ, ವರ್ಕ್ ಮಾಡ್ತಾ ಓದೋರು ಕೂಡ ಇರ್ತೀರ ಅಲ್ವಾ. ಎಸ್, ಸೊ ಅಂತವ್ರು ಎಲ್ಲ ಪರ್ಸ್ಪೆಕ್ಟಿವ್ ಇಂದ ನಾನು ಕೊಡ್ತೀನಿ. ನೀವು ಅದನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕು, ನಿಮ್ಮ ಒಂದು ಕ್ಷೇತ್ರಕ್ಕೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಟೈಮ್ ಟೇಬಲ್ ಮುಂದೆ ಕೊಡ್ತೀನಿ, ನೋಡಿ ಕೊನೆ ತನಕ ವಿಡಿಯೋ ನೋಡಿ. ಫಸ್ಟ್ ಸಿಲೆಬಸ್, ಈಗ ಎಕ್ಸ್ಪೀರಿಯನ್ಸ್ ಇರೋರ್ಗಂತೂ ಗೊತ್ತೇ ಇರುತ್ತೆ, ಫ್ರೆಶ್ ಆಗಿ ಅಪ್ಲೈ ಮಾಡ್ತಿರೋರ್ಗೆ ಗೊತ್ತಿರಬೇಕು. ಪೇಪರ್ 1 ಪೇಪರ್ 2 100 ಪ್ರಶ್ನೆಗಳು 200 ಮಾರ್ಕ್ಸ್, ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರುತ್ತೆ. ಪೇಪರ್ 2 ನಿಮಗೆ 100 ಪ್ರಶ್ನೆಗಳು 200 ಮಾರ್ಕ್ಸ್. ಬಟ್ ಇಲ್ಲಿ ನೋಡಿ, ಪೇಪರ್ 1 ಡೀಟೇಲ್ ಸಿಲೆಬಸ್ ತಿಳ್ಕೊಬೇಕಾಗುತ್ತೆ, ಪೇಪರ್ 2 ಡೀಟೇಲ್ ಸಿಲೆಬಸ್ ತಿಳ್ಕೊಬೇಕಾಗುತ್ತೆ. ಆಲ್ಮೋಸ್ಟ್ ಪೇಪರ್ 1 ಅಲ್ಲಿ ನಿಮಗೆ ಭಾರತ ಮತ್ತು ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂತ ವಿದ್ಯಮಾನಗಳು ಅಥವಾ ಇತಿಹಾಸಗಳು, ಭೂಗೋಳಶಾಸ್ತ್ರ, ಆ ಒಂದು ಇದರಲ್ಲಿ ಇರುತ್ತೆ. ಹ್ಯುಮ್ಯಾನಿಟಿ ಅಂತಿದೆ, ಇಲ್ಲಿ ಹೇಳ್ತೇನೆ ಹ್ಯುಮ್ಯಾನಿಟಿ ಅಂದ್ರೆ ಏನು, ನಿಮ್ಗೆ ನೋಟಿಫಿಕೇಶನ್ ಅಲ್ಲೇ ಕೊಟ್ಟಿದ್ದಾನೆ, ಡೀಟೇಲ್ ಸಿಲೆಬಸ್ ತೋರಿಸ್ತೇನೆ. ಪೇಪರ್ 2 ಬಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನರಲ್ ಸ್ಟಡೀಸ್, ನಿಮ್ಗೆ ರಾಜ್ಯದ ಇತಿಹಾಸ, ರಾಜ್ಯದ ಭೂಗೋಳಶಾಸ್ತ್ರ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ, ಮತ್ತೆ ತಂತ್ರಜ್ಞಾನ, ಪರಿಸರ, ಮತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಮಾನ್ಯ ವಿಜ್ಞಾನ, ಈ ತರದ್ದು, ಮತ್ತೆ ಮೆಂಟಲ್ ಎಬಿಲಿಟಿ. ಸೊ ಇದು 40-30 ನೋಡಿ, ಅವನ್ನೇ ಡಿವೈಡ್ ಮಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ಸಿಲೆಬಸ್ ಫಸ್ಟ್ ನೋಡಿ, ಎಕ್ಸಾಮ್ ಪ್ಯಾಟರ್ನ್ಸ್ ನೋಡಿ ಅಂದ್ರೆ, ನಿಮ್ಗೆ ಬೇರೆ ನಾವು KPSC KE ಎಕ್ಸಾಮ್ ಬರ್ದಿರ್ತಾರೆ, ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಕೊಟ್ಟಿರ್ತಾನೆ.
ಕ್ವಶನ್ ವೇಟೇಜ್ ಕೊಟ್ಟಿರಲ್ಲ, ಇಲ್ಲಿ ವೇಟೇಜ್ ಅವನೇ ಕೊಟ್ಬಿಟ್ಟಿರ್ತಾನೆ ಸಿಲೆಬಸ್ ಅಲ್ಲಿ ನಿಮಗೆ ವಿತ್ ಪ್ಯಾಟರ್ನ್ ಅಲ್ಲಿ. ನೋಡಿ ಇದಕ್ಕೆ 40 ಅಂಕ, ಇದು 30 ಅಂದ್ರೆ ಬಂದೇ ಬರುತ್ತೆ ಅಂತ ಅರ್ಥ. ಈಗ ನಿಮ್ಗೆ ಮೋಸ ಆಗಲ್ಲ. ಸೊ ಇದು 30, ಇದು 30. ಸೊ ಇದಕ್ಕೆ ನೀವು ಕಂಪ್ಲೀಟ್ ಆಗಿ ಪ್ರಿಪೇರ್ ಆದ 60 ಮಾರ್ಕ್ಸ್ ಆರಾಮ್. ಅಂಡ್ ಇಲ್ಲಿ ಪ್ರಮುಖವಾಗಿ ನೋಡಿ ಪೇಪರ್ 2ಗೆ ಎಡ್ಜ್ ಬೇರೆಯವ್ರಿಗೂ ತುಂಬಾ ಜನ ಕಷ್ಟ ಪಡ್ತಾರೆ. ಯಾಕೆ? ವಿಜ್ಞಾನ ತಂತ್ರಜ್ಞಾನ, ಪರಿಸರ ವಿಜ್ಞಾನ, ಮತ್ತೆ ಸಾಮಾನ್ಯ ಮನೋ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ. ಇಲ್ಲಿ ಕೇಳತಕ್ಕಂತ ಮೆಂಟಲ್ ಎಬಿಲಿಟಿನೇ ಡಿಫ್ರೆಂಟ್. IAS ಕೇಳ್ತಾರಲ್ಲ ಆ ತರ KS IAS ಅಲ್ಲೇ ಬೇರೆ ರೀತಿ ಕೇಳ್ತಾನೆ, ಬೇರೆ PSI ಗ್ರೂಪ್ ಸಿ ಆ ತರ ಕೇಳಲ್ಲ. ಓಕೆ, ಸೊ ಹಾಗಾಗಿ ಅವನೇ ವೇಟೇಜ್ ಕೊಟ್ಟಿರೋದ್ರಿಂದ ನಿಮ್ಗೆ ಇನ್ನೂ ಈಸಿ ಸ್ಕೋರ್ ಮಾಡೋದು. ಯಾವ್ದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಏನು ಅಂತ ನಿಮ್ಗೂ ಇನ್ನೂ ಈಸಿ ಆಗುತ್ತೆ. ಸೊ ದೀಸ್ ಟು ಆರ್ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲೂ ಅಷ್ಟೇ ಕರೆಂಟ್ ಅಫೇರ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್. ನಾನು ಡಿಸ್ಕಸ್ ಮಾಡ್ತೀನಿ ಮುಂದೆ. ಫಸ್ಟ್ ಸಿಲೆಬಸ್ ನೋಡ್ಕೊಳ್ಳಿ. ಇನ್ನು ಮೇನ್ ಸಿಲೆಬಸ್ ಇದೆ, ಮೇನ್ಸ್ ಬಗ್ಗೆ ನಾನು ಇವಾಗ ಮಾತಾಡಲ್ಲ, ಅದನ್ನ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ 60 ಡೇಸ್ ಸ್ಟ್ರಾಟಜಿ ಇಟ್ಕೊಂಡು ಹೋಗ್ತಾ ಇದೀವಿ. ಸೊ ಪ್ರಿಲಿಮ್ಸ್ ಪಠ್ಯ ಕಂಪ್ಲೀಟ್ ಸಿಲೆಬಸ್ ಏನಿದೆ ಹಾಗಾದ್ರೆ ಪೂರ್ವವಹಿ ಪರೀಕ್ಷೆ ಪ್ರಿಲಿಮ್ಸ್ ಏನಿದೆ ನೋಡಿ. ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳಿದೆ. ಮಾನವಿಕ ಶಾಸ್ತ್ರ ಹ್ಯುಮ್ಯಾನಿಟಿ ಇದೆ ನೋಡಿ. ಹ್ಯುಮ್ಯಾನಿಟಿ ಅಂದ್ರೆ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಇತಿಹಾಸ, ರಾಜಕೀಯ ಇತಿಹಾಸ. ಆರ್ಥಿಕ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹೊಯ್ಸಳ ಕಾಲದ ಆರ್ಥಿಕತೆ ಏನಿತ್ತು, ಅಥವಾ ಮೊಘಲರ ಕಾಲದಲ್ಲಿ ಏನಿತ್ತು, ಅಥವಾ ಮೌರ್ಯರ ಕಾಲದಲ್ಲಿ ಆರ್ಥಿಕತೆ ಏನಿತ್ತು, ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಈಗ ಇದು ಭಾರತಕ್ಕೆ ಸಂಬಂಧಪಟ್ಟಿರೋದ್ರಿಂದ ಭಾರತದಲ್ಲಿ ಆಗೇನಿತ್ತು, ಅವಾಗಿನ ಸಾಮಾಜಿಕ ಪರಿಸ್ಥಿತಿ ಏನಿತ್ತು, ಸೊ ಆ ರಿಲೇಟೆಡ್ ಕ್ವಶನ್ಸ್ ಗಳು ಬರುತ್ತೆ. ನಾನು ಈ GK ಸರಣಿಗಳು ನಿಮಗೆ ಬರುತ್ತವೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಭೂಗೋಳಕ್ಕೆ ಸಂಬಂಧಪಟ್ಟಂತೆ. ಓಕೆ, ಬೈ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ, ನಾವು ಮಾಡ್ತೀವಿ. ಓಕೆ, ಯೂಟ್ಯೂಬ್ ಅಲ್ಲೇ ಬರುತ್ತೆ, ಫ್ರೀ ಆಗೇ ಬರುತ್ತೆ, ನೀವು ನೋಡ್ತೀವಿ, ಲೈವ್ ಕ್ಲಾಸ್ ಮಾಡೋಣ. ಹಾಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ, ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಸೊ ಇವೆಲ್ಲ ನಾನು ಮಾಡ್ತಾ ಹೋಗೋಣ. ಸೊ ಇದು ಈ ತರ ಕೇಳ್ತಾನೆ. ಈಗ ಆರ್ಥಿಕತೆ, ಸಾಂಸ್ಕೃತಿಕತೆ ಅಂದ್ರೆ ಈಗ ಮೌರ್ಯರ ಕಾಲದಲ್ಲಿ ಏನೇನು ಸಾಂಸ್ಕೃತಿಕ ಕೊಟ್ರು ಅಂದ್ರೆ ಎಜುಕೇಶನ್ಸ್ಗೆ ಸಂಬಂಧಪಟ್ಟಂತೆ ಏನ್ ಕೊಟ್ರು. ಓಕೆ, ಸೊ ಹಾಗೆ ಬೇರೆ ಬೇರೆ ಆದ ರೀತಿಯಾದ ಟೆಂಪಲ್ ಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ರು, ಅರ್ಥ ಆಗ್ತಿದೆಯಲ್ಲ. ಸೊ ಈ ತರ. ಸೊ ಕರ್ನಾಟಕದ ಬಗ್ಗೆ, ಜಾಗತಿಕ ಭೂಗೋಳ ಶಾಸ್ತ್ರದ ಬಗ್ಗೆ, ಭಾರತದ ಭೂಗೋಳ ಶಾಸ್ತ್ರದ ಬಗ್ಗೆ ಕೇಳ್ತಾನೆ. ಹಾಗೆ ನಿಮಗೆ ಆರ್ಥಿಕತೆಯಲ್ಲಿ ಜನಸಂಖ್ಯಾ ಶಾಸ್ತ್ರ ಕೂಡ ಇದೆ, ಇದರಲ್ಲಿ ಸಾಮಾಜಿಕ ಬದಲಾವಣೆ ಕೂಡ ಇದೆ, ಆರ್ಥಿಕ ಸುಧಾರಣೆ ಕೂಡ ಇದೆ. ಇಲ್ಲಿ ನೋಡಿ ಜಾಗತಿಕ ಭೂಗೋಳ ಶಾಸ್ತ್ರ ಅಂದ ತಕ್ಷಣ ನಿಮ್ಗೆ ಇದರಲ್ಲಿ ಜಾಗತಿಕವಾಗಿ ನಿಮ್ಗೆ ಕರೆಂಟ್ ಅಫೇರ್ ಇರೋದೇ ಹೆಚ್ಚಾಗಿ ಕೇಳ್ತಾ ಹೋಗ್ತಾನೆ. ಸೊ ಹಂಗೆ ನಾವು ಸ್ಟ್ರಾಟಜಿ ಮಾಡ್ಕೋಬೇಕು. ಹೆಂಗೆ ಕೇಳ್ತಾನೆ, ಪ್ರೀವಿಯಸ್ ಅಲ್ಲಿ ಏನ್ ಕೇಳಿದಾನೆ ಇದನ್ನ ನೋಡ್ಕೋಬೇಕು, ಸ್ಟ್ರಾಟಜಿ ಮಾಡ್ಕೋಬೇಕು. ಇಲ್ಲ 60 ಡೇಸ್ ಅಲ್ಲಿ ನೀವು ಮಾಡಕ್ಕಾಗಲ್ಲ. ಈಗ ಹೊಸದಾಗಿ ಪ್ರಿಪೇರ್ ಆಗೋರ್ಗಂತೂ ಇಟ್ಸ್ ಟು ಡಿಫಿಕಲ್ಟ್. ಅಂದ್ರೆ ಇವಾಗ ಕೂತ್ಕೊಂಡು ಪ್ರಿಪೇರ್ ಆಗ್ತೀನಿ ಅಂದ್ರೆ ಅಷ್ಟೊಂದು ಡಿಫಿಕಲ್ಟಿ ಅಂತ ಹೇಳಕ್ಕಾಗಲ್ಲ. ಪ್ರಿಲಿಮ್ಸ್ ಪಾಸ್ ಮಾಡ್ಬೋದು, ತೊಂದರೆ ಇಲ್ಲ. ಆದ್ರೆ ನಿಮ್ಮ ಸ್ಮಾರ್ಟ್ ಸ್ಟಡಿ ಇರಬೇಕು. ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದೇ ಹೇಳಿದ್ನಲ್ಲ, ಜಾಗತಿಕ ಅಂತ ತಕ್ಷಣ ನೀವು ಕರೆಂಟ್ ಅಫೇರ್ ರಿಲೇಟೆಡ್ ಹೆಚ್ಚು ಫೋಕಸ್ ಮಾಡ್ಬೇಕಾಗತ್ತೆ. ಏನ್ ನಡೀತಾ ಇದೆ ಹೊರಗಡೆ, ಮಾಲ್ಡೀವ್ಸ್ ಮತ್ತೆ ಇದ್ರಲ್ಲಿ ಏನ್ ನಡೀತಾ ಇದೆ, ನಮ್ಮ ಭಾರತ ಮತ್ತು ಮಯನ್ಮಾರ್ ನಡುವೆ ಈಗ ಏನಾಯ್ತು, ಒಂದು ಬೇಲಿಗೆ ಮಾಡ್ಬೇಕು ಅಂತ ಮಾಡೋದು, ಫ್ರೀ ಮೂವ್ಮೆಂಟ್ ಇತ್ತು, ಬೇಲಿ ಮಾಡ್ಬೇಕು ಅಂತ ಮಾಡಿದ್ರು. ಹಾಗೆ ಭಾರತ ಮತ್ತು ಮಾಲ್ಡೀವ್ಸ್. ಸೊ ಈ ತರದ್ದು ಕರೆಂಟ್ ಅಫೇರ್ ರಿಲೇಟೆಡ್ ಆ ಲೊಕೇಶನ್ಸ್. ಈಗ ಮೊನ್ನೆ ಕೇಳಿದ್ದ, ಯಾವ್ದ್ರಲ್ಲಿ ಕೇಳಿದ್ದ ಸರ್, ಯಾವ್ದ್ರಲ್ಲಿ ಕೇಳಿದ್ದ, PC ಕೇಳಿದ್ದ. ಸಾಮಾಜಿಕ ವೃತ್ತದ ಹತ್ರಕ್ಕೆ ಯಾವ್ದಿದೆ ಅಂತ, ಮಾಲ್ಡೀವ್ಸ್ ಹತ್ರ ಇದೆ. ಸಾಮಾಜಿಕ ವೃತ್ತ 0 ಡಿಗ್ರಿಗೆ ಯಾವ್ದು ಹತ್ರ ಇದೆ ಅಂತ ಒಂದು ಮಾರಿಷಸ್, ಮಾಲ್ಡೀವ್ಸ್, ಮಡಗಸ್ಕರ್ ಈ ತರ ಕೊಟ್ಟಿದ್ದ. ಶ್ರೀಲಂಕಾ, ಮಾಲ್ಡೀವ್ಸ್ ಹತ್ರ ಇದೆ ನೋಡಿ. ಹಿಂಗೆ ಮ್ಯಾಪ್ ಬೇಸ್ಡ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪೇಪರ್ ಟು ನಾನು ಫಸ್ಟ್ ಏನಕ್ಕೆ ಅಂದ್ರೆ ನಿಮ್ಗೆ ಅನಲೈಸ್ ಮಾಡಿಸ್ತಾ ಇದೀನಿ ಏನ್ ಇಂಪಾರ್ಟೆಂಟ್ ಅಂತ. ಆಮೇಲೆ ನಾನು ಹೇಳ್ತೀನಿ ಯಾವ ಟಾಪಿಕ್ ಇಂಪಾರ್ಟೆಂಟ್ ಡೀಟೇಲ್ ಆಗಿ ಕೊಡ್ತೀನಿ. ವಿಡಿಯೋ ಎಂಡ್ ತನಕ ನೀವು ತಾಳ್ಮೆಯಿಂದ ನೋಡ್ಬೇಕಾಗತ್ತೆ. ಸೊ ಆಗ ನಿಮ್ಗೆ ಇದರಿಂದ ಹೆಲ್ಪ್ ಆಗತಕ್ಕಂಥದ್ದು ಆಗ್ತದೆ. ಇಲ್ಲಿ ಪತ್ರಿಕೆ 2 ಬಂದ್ರೆ ನಿಮ್ಗೆ ಪೇಪರ್ 2ಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ. ಓಕೆ, ರಾಜ್ಯ ಸರ್ಕಾರದ ಯೋಜನೆ, ಇದರ ಯೋಜನೆ ಅಂದ ತಕ್ಷಣ ನಿಮ್ಗೆ ಏನ್ ಬರಬೇಕು, ಬಜೆಟ್ ಬರಬೇಕು, ಬಜೆಟ್, ಎಕನಾಮಿಕ್ ಸರ್ವೆ ಬರಬೇಕು, ಎಕನಾಮಿಕ್ ಸರ್ವೆ ಬರಬೇಕು. ಓಕೆ, ಹಾಗೆ ಯೋಜನೆಗಳು ಬರಬೇಕು, ಮತ್ತೆ ವಿಜ್ಞಾನ ತಂತ್ರಜ್ಞಾನ ಬರಬೇಕು, ಪರಿಸರ ವಿಜ್ಞಾನ ಬರಬೇಕು, ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ, ಜೈವಿಕ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಕೇಳ್ತಾನೆ. ಹಾಗೆ ಮುಂದೆ ಬಂದು ನಿಮಗೆ ಸಾಮಾನ್ಯ ಮನೋಸಹಾಯತೆ ನೋಡಿ, ಇಲ್ಲಿ ಕೊಟ್ಟಿದ್ದೆ ನಾವು ನಕ್ಷೆಗಳು, ರೇಖಾಚಿತ್ರಗಳು, ಕೋಷ್ಟಕಗಳು, ದತ್ತಾಂಶಗಳು, ಇತರೆ ಇದನ್ನೆಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಈ ಸೀರೀಸ್ ನ. ಓಕೆ, ಸೊ ಈಗ ಕೂತ್ಕೊಂಡು ಬುಕ್ ಏನು ಸರ್ ಅಂತ ಕೇಳ್ತೀರಾ. ಸರ್ ಇದು ಆಲ್ರೆಡಿ ನಾವು ತುಂಬಾ ತಿಂಗಳಿಂದಾನೇ ಮಾಡಿದ್ವಿ ವಿಡಿಯೋಗಳ. ಬುಕ್ ಇದನ್ನ ಓದ್ಬೇಕು, ಕನ್ನಡದ ಯಾವ್ದು ಬೇಕು, ಇಂಗ್ಲಿಷ್ ಯಾವ್ದು ಓದ್ಬೇಕು ಅಂತ. ನೀವು ಆಲ್ರೆಡಿ ಇರೋರು ಎಸ್
ಆಲ್ರೆಡಿ ಅಟೆಂಪ್ಟ್ ಮಾಡಿರೋರು, ಎಕ್ಸ್ಪೀರಿಯನ್ಸ್ ಇರೋರು, ಆಲ್ರೆಡಿ ಪ್ರಿಪರೇಷನ್ಸ್ 1 ವರ್ಷ ಬುಕ್ ತಗೊಂಡ್ ಸ್ಟಾರ್ಟ್ ಮಾಡೋರು, ಎಸ್ ನಿಮ್ಮ ನೋಟ್ಸ್ಗಳು ನೀವು ಮಾಡಿರ್ತಕ್ಕಂಥದ್ದು, ಅಥವಾ ನೀವು ಯಾವ್ದಾದ್ರು ಕೋಚಿಂಗ್ ತಗೋತಾ ಇರೋರು ಅದರ ನೋಟ್ಸ್ಗಳು, ಸೊ ಏನಿದೆ ನಿಮ್ಮ ಹ್ಯಾಂಡ್ ನೋಟ್ಸ್ಗಳು, ಓಕೆ, ಇವನ್ನೆಲ್ಲ ಇಟ್ಕೊಂಡು ರೆಫರ್ ಮಾಡ್ಬೇಕಾಗುತ್ತೆ ಈ 60 days ಅಲ್ಲಿ. ಬುಕ್ ಓದಕ್ಕಾಗಲ್ಲ. ಒಂದೊಂದು ಬುಕ್ ಓದ್ಬೇಕು ಅಂದ್ರೆ ನಿಮ್ಗೆ 60 days ಬೇಕು ಅಂದ್ರೆ ಕ್ಲೀನ್ ಆಗಿ ಓದಬೇಕು ಅಂದ್ರೆ ಕ್ವಾಲಿಟಿಯಾಗಿ ಓದ್ಕೋಬೇಕು. ಅಲ್ಲಿ ಹೊಸ್ದಾಗಿ ಮಾಡೋರ್ಗೆ ಹಳಬ್ರು ಬಿಡಿ, ಅವರು ಎಲ್ಲ ಬುಕ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಾ, ನೋಟ್ಸ್ ಮಾಡ್ಕೊಂಡಿರ್ತೀರಾ, ಸೊ ಅದೆಲ್ಲ ಟಕ್ ಅಂತ ರಿವಿಷನ್ ಮಾಡ್ಬೋದು, ಅದು ಬೇರೆ ವಿಚಾರ. ಓಕೆ, ಸೊ ಈ ಬುಕ್ ಗಳು ತಗೊಳೋದಕ್ಕಾಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಫಸ್ಟ್ ಟೈಮ್ ಟೇಬಲ್ ಹೇಳ್ಬಿಡ್ತೀನಿ, ಆಮೇಲೆ ಅದ್ರ ಪ್ರಕಾರನ ಡಿಸ್ಕಸ್ ಮಾಡ್ತೀನಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ವರ್ಕಿಂಗು ಮತ್ತೆ ಫ್ರೆಶರ್ಸ್ಗಳು ಅಂದ್ರೆ ಈಗ ಅಪ್ಲೈ ಮಾಡ್ಬೇಕು ಅನ್ಕೊಂಡಿರೋರು, ಕೆಲಸ ಮಾಡ್ತಿರೋರು, ಅಥವಾ ನೀವು ಆಲ್ರೆಡಿ ಪ್ರಿಪೇರ್ ಆಗಿರೋರು, ಅಂದ್ರೆ ಒಂದು ಆವರೇಜ್ ಟೈಮ್ ನಾನು ಇಲ್ಲಿ ತಗೊಂಡಿದ್ದೀನಿ. 64 ದಿನ ನಾನು ತಗೊಂಡಿದ್ದೀನಿ ಇಲ್ಲಿ, ಪ್ಲಸ್ 3 ದಿನ ಎಕ್ಸ್ಟ್ರಾ, 67 ದಿನ ಏನಿದೆ ಇವತ್ತಿಂದ 5ನೇ ತಾರೀಕು ತನಕ ಇದೆ. ಸೊ 67 ಅಂತ ಅನ್ಕೊಂಡ್ರು ಕೂಡ 64 ದಿನ ಸ್ಟ್ರಾಟಜಿ ತಗೊಂಡಿದ್ದೀನಿ. ಇನ್ನು 3 ದಿನ ನೀವು ರಿವಿಷನ್ ಅಂತ ಇಟ್ಕೋಬಹುದು. ಜಸ್ಟ್ ಇವಾಗ ಕೊಟ್ಟಿರ್ತಕ್ಕಂಥ ಟೆಂಟೇಟಿವ್ ಡೇಟ್ ಪ್ರಕಾರ ಮಾಡಿರ್ತಕ್ಕಂಥ ವಿಡಿಯೋ ಇದು. ಎಕ್ಸ್ಟೆಂಡ್ ಆದ್ರೆ ವೆಲ್ ಅಂಡ್ ಆಫ್, ನಿಮ್ಗೆ ಇನ್ನೂ ಟೈಮ್ ಸಿಕ್ತು, ಇನ್ನೂ ನಿಮ್ಗೆ ಒಳ್ಳೇದು. ಬಟ್ ನೀವು ಕಾನ್ಸಂಟ್ರೇಷನ್ ಏನಿರ್ಬೇಕು, ಟಾರ್ಗೆಟ್ 5th 2024 ಇದಿರ್ಬೇಕು ನಿಮ್ ಟಾರ್ಗೆಟ್. May 5th ಇದು ಟಾರ್ಗೆಟ್ ಇಟ್ಕೊಂಡೆ ಓದ್ಬೇಕು ನೀವು. ಓಕೆ, ಸೊ ಇಲ್ಲಿ ನೋಡಿ, ಇತಿಹಾಸ ಅಂದ ತಕ್ಷಣ ಇಲ್ಲಿ 5 hours ಡೈಲಿ ಓದ್ಲೇಬೇಕು, 10 days ಓದ್ಬೇಕು. ಇದ್ರಲ್ಲಿ ನಿಮ್ಗೆ ಡಿವೈಡ್ ಮಾಡ್ಕೋಬಹುದು, 5 days ಏನಿರಬೇಕು. ಇದು ನೋಡಿ, ಇದು ಹೆಂಗ್ ಓದ್ಬೇಕು ಅಂದ್ರೆ ಫುಲ್ ಬುಕ್ ಓದಕ್ಕಾಗಲ್ಲ. ಈಗ ನೀವು ಹೆಂಗ್ ಓದ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಇಟ್ಕೋಬೇಕಾಗತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ, ಪ್ರಿಲಿಮ್ಸ್ ಫೋಕಸ್ ಇಟ್ಕೊಂಡು ಓದ್ಬೇಕಾಗತ್ತೆ. ಸೊ ಇನ್ 5 daysಗೆ ನೀವು ಕರ್ನಾಟಕದ ಬಗ್ಗೆ ಫೋಕಸ್ ಇಟ್ಕೊಂಡು ಓದ್ಬೇಕಾಗತ್ತೆ. ಓಕೆ, ಸೊ ಹಾಗೆ ಭೂಗೋಳಶಾಸ್ತ್ರ ನೀವು ಡಿವೈಡ್ ಮಾಡ್ಕೋಬೇಕು, ನೀವು ಯಾವ್ದ್ರಲ್ಲಿ ವೀಕ್ ಇರ್ತೀರಾ ಆ ತರ. ಅಂದ್ರೆ ನಾನು ಇಲ್ಲಿ ಕೊಡ್ತಾ 5 hours ಅಂದ್ರೆ 5 hours ಅಲ್ಲಿ ಏನಾಗತ್ತೆ, ಅದಕ್ಕೆ KS ಮಾಡಕ್ಕಾಗತ್ತಾ? ಮಾಡ್ಬೋದು ಸರ್. 5 hours ಕ್ವಾಲಿಟಿ ಸ್ಟಡಿ ಓದಿರ್ಬೇಕಷ್ಟೇ. ಕ್ವಾಲಿಟಿ ಸ್ಟಡಿ ಇರಬೇಕು. ಕ್ವಾಲಿಟಿ ನೀವು 10 hour ಓದಿ ಅದರಲ್ಲಿ ನೀವು 5 hour ಏನೇನೋ ಮಾಡ್ಕೊಂಡು ಓದಿ ಅರ್ಥನೇ ಆಗಿರ್ಬೋದು. ಆದ್ರೆ 5 hour ನೀವು ಕ್ವಾಲಿಟಿ ಸ್ಟಡಿ ಕೊಟ್ಟು ಓದಿರಿ. 10 hour ಅಲ್ಲಿ ನೀವು 5 hour ಹೆಂಗ್ ಓದಿ 5 hours ಚೆನ್ನಾಗಿ ಓದಿರಿ, 5 hours ಕೌಂಟ್ ಆಗುತ್ತೆ ಅಷ್ಟೇ. ಇಲ್ಲಿ ನಾನು ಹೇಳ್ತಿರೋ ಅಂದ್ರೆ ನೀವು 10 hour ಓದ್ತೀರಾ ಹಂಗಾದ್ರೆ ನಿಮಗ್ ಬಿಟ್ಟಿರೋದು. ನಾನ್ ನಿಮ್ಗೆ ಏನ್ ಹೇಳ್ತಾ ಇರೋದು, ಮಿನಿಮಮ್ ಕ್ವಾಲಿಟಿ ಸ್ಟಡಿ ಇಷ್ಟಿರಬೇಕು, 5 hours ಆದ್ರೂ ಇರ್ಲೇಬೇಕು. ಇದಕ್ಕಿಂತ ಕಮ್ಮಿ ಇದ್ರೆ ಆಗಲ್ಲ. 5 to 6 hours ಮಿನಿಮಮ್ ಡೈಲಿ ನೀವು ಓದ್ಲೇಬೇಕಾಗುತ್ತೆ. ಕ್ವಾಲಿಟಿ ಅಂದ್ರೆ ಈಗ ನಾವು ವರ್ಕಿಂಗ್ ಅವ್ರು ಏನ್ ಮಾಡ್ತಾರೆ, ಸಂಜೆ ಮನೆಯಿಂದ ಬರ್ತೀರಾ, ಅಥವಾ ನೈಟ್ ಶಿಫ್ಟ್ ಬೆಳಗ್ಗೆ ಇರುತ್ತೆ. ಸೊ ನಿಮಗೆ ನಿದ್ದೆನ 8 hours ಇಂದ 6 hours ಇಂದ ನೀವು 4 hours ತಗೋಬೇಕಾಗತ್ತೆ. ಇನ್ನ ಮಿಕ್ಕಿದ್ದು ಅವರ್ಸ್ ನ ನೀವು ಓದಕ್ಕೆ ಮೀಸಲಿಡಬೇಕಾಗತ್ತೆ. ಸೊ ಈ ತರ ಇದರಲ್ಲಿ ಹೆಚ್ಚಾಗಿ ಪರಿಸರ ವಿಜ್ಞಾನ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಸಾಮಾನ್ಯ ವಿಜ್ಞಾನಕ್ಕಿಂತ ಪರಿಸರ ವಿಜ್ಞಾನ ಹೆಚ್ಚು ಕೇಳ್ತಾನೆ. ಸಾಮಾನ್ಯ ವಿಜ್ಞಾನ ಏನೋ ಜನರಲ್ ಸೈನ್ಸ್, ಈಗ ವೈರಸ್ ಯಾವ್ದಾದ್ರು ಸುದ್ದಿಲಿ ಇರ್ತಲ್ಲ, ಕರೆಂಟ್ ಅಫೇರ್ ಅಂತ ಕೇಳ್ತಾನೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇವೆಲ್ಲ ನಿಮ್ಗೆ ಏನು ಕರೆಂಟ್ ಅಫೇರ್ ರಿಲೇಟೆಡ್ ಬರ್ತದೆ. ಪ್ರಸ್ತುತ ವಿದ್ಯಮಾನ ವೆರಿ ಇಂಪಾರ್ಟೆಂಟ್. 1 second 1 year ಓದ್ಬೇಕು. ದಿಸ್ ಇಸ್ ಮಿನಿಮಮ್ ನಾನು ಹೇಳ್ತಾ ಇರೋದು. ನೀವು 60 days ಅಲ್ಲಿ ಇದನ್ನ ಮಿನಿಮಮ್ ನ ಡೀಟೇಲ್ ಆಗಿ ಕವರ್ ಮಾಡ್ಬೇಕಾಗತ್ತೆ. ಡೀಟೇಲ್ ಆಗಿ ಮೇಲ್ ಓದಕ್ಕಾಗಲ್ಲ. ಒಂದಷ್ಟು ಮೇಲ್ ಕೇಳ್ತಾನೆ, ಒಂದಷ್ಟು ಡೀಟೇಲ್ ಆಗಿ ಕೇಳ್ತಾನೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಬೇಕಾಗತ್ತೆ. ಸುಮ್ಮನೆ ಮೇಲ್ ಓದಿದ್ರೆ ಕರೆಂಟ್ ಅಫೇರ್ ಆಗಲ್ಲ. ಮೆಂಟಾಲಿಟಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಒಳ್ಳೆ ಸ್ಕೋರ್ ಮಾಡ್ಬಿಟ್ರೆ ಪೇಪರ್ 2 ನೀವು ಬೇರೆಯವ್ರಿಗಿಂತ ಒಳ್ಳೆ ಸ್ಕೋರ್ ಸಿಗುತ್ತೆ ನಿಮ್ಗೆ. ಮೆಂಟಲ್ ಎಬಿಲಿಟಿ. ಓಕೆ, ಯಾಕಂದ್ರೆ ಹಂಗಿರುತ್ತೆ ಕ್ವಶನ್ಸ್ಗಳು. ತೋರಿಸ್ತೀನಿ ಹೆಂಗ್ ಕೇಳಬಹುದು, ಏನೋ ಎತ್ತ ಮುಂದೆ ಮಾತಾಡೋಣ. ಸೊ ಈ ತರ ನಾನು ನಿಮಗೆ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದೀನಿ. ನೀವು ಇದನ್ನ ಬೇಕಾದ್ರೆ ಇದನ್ನ ಅರ್ಧ ಓದಿ, ಇತಿಹಾಸ ಒಂದು ಅರ್ಧ ಓದಿ, 2 hours ಓದಿ, ಇದನ್ನ ಭೂಗೋಳ 2 hours ಓದಿ, ನಿಮ್ಗೆ ಹೆಂಗ್ ಬೇಕಂಗ್ ಓದ್ಕೋಬಹುದು. ಜಸ್ಟ್ ನಾನು ಒಂದು ಔಟ್ಲೈನ್, ತುಂಬಾ ಜನ ಟೈಮ್ ಟೇಬಲ್ ಹೇಳಿ ಸರ್ ಹೆಂಗ್ ಮಾಡೋದು, ಸ್ಟ್ರಾಟಜಿ ಕೊಡಿ ಅಂತ ಕೇಳಿದ್ರಿ, ಹಾಗಾಗಿ ಒಂದು ಸ್ಟ್ರಾಟಜಿ ತಗೊಂಡ್ಬಂದಿದ್ದೀನಿ. ಅಂಡ್ ಇದನ್ನ ಹೆಂಗ್ ಕವರ್ ಮಾಡ್ಬೇಕು, ಸೊ ಇದ್ರಲ್ಲಿ ಯಾವ್ದು ಹೆಚ್ಚು ಕೊಟ್ಕೊಡ್ಬೇಕು, ಸ್ಮಾರ್ಟ್ ಸ್ಟಡಿ ಅಂತ ಅದನ್ನ ಹೇಳಿದ್ದು. ಈಗ ನಿಮ್ಗಿರೋದು 60 days, ಇವಾಗ ಎಲ್ಲ ಬುಕ್ಸ್ ತಗೊಂಡು ಓದಕ್ಕಾಗಲ್ಲ. ಯಾವ್ದು ಓದ್ಬೇಕು? ನೀವು ಆಲ್ರೆಡಿ NCERTs ಓದಿದ್ರೆ ಫೈನ್, ಅದನ್ನ ರಿವಿಷನ್ ಮಾಡ್ಕೊಳ್ಳಿ. ನೀವು ಮಾರ್ಕ್ ಮಾಡಿರ್ತೀರಾ, ಅಥವಾ ಕರ್ನಾಟಕ ಸ್ಕೂಲ್ ಬುಕ್ಸ್, ಎಸ್ಪೆಷಲಿ PUC ಬುಕ್ಸ್ ಮತ್ತೆ 10th ಬುಕ್ಸ್ ಇದೆಯಲ್ಲ, 10th and PUC ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ PUC 10th ತನಕ ಓದಕ್ಕಾಗಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, PUC ಫಸ್ಟ್ ಅಂಡ್ ಸೆಕೆಂಡ್ ಓದಿ, ವೆರಿ ಇಂಪಾರ್ಟೆಂಟ್. ಇವೆಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇತಿಹಾಸದಲ್ಲಿ ನಾನು ಇಲ್ಲೆಲ್ಲ ರೆಡ್ಡಿಂಗ್ ಕಲ್ ಹಾಕಿದ್ದೀನಿ. ಅದಕ್ಕೆ ಇತಿಹಾಸದಲ್ಲಿ ಆಧುನಿಕ ಪ್ರಾಚೀನ ವೆರಿ ಇಂಪಾರ್ಟೆಂಟ್. ಅದು ಭಾರತ ಆಗ್ಲಿ ಕರ್ನಾಟಕ ಆಗ್ಲಿ. ಹಾಗೆ ಭೂಗೋಳಶಾಸ್ತ್ರದಲ್ಲಿ ಭಾರತ ಕರ್ನಾಟಕ. ನೋಡಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಕೂಡ ಇದೆ. ಪ್ರಾಕೃತಿಕ ಆದ್ರೆ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ನಿಮಗೆ ಮೇನ್ಸ್ ಕೇಳ್ತಾನೆ, ಪ್ರಿಲಿಮ್ಸ್ಗೆ ಕೇಳಲ್ಲ. ಹಾಗಾಗಿ ದಿಸ್ ಇಸ್ ಟು ವೆರಿ ಇಂಪಾರ್ಟೆಂಟ್. ಜಾಗತಿಕ ಭೂಗೋಳಶಾಸ್ತ್ರ ಇದೆ ಸಿಲೆಬಸ್ ಅಲ್ಲಿ, ಯಾವ್ದು ಪ್ರಿಲಿಮ್ಸ್ಗೆ, ಬಟ್ ಏನ್ ಕೇಳ್ತಾನೆ, ಕರೆಂಟ್ ಅಫೇರ್ ಕೇಳ್ತಾನೆ. ಸೊ ಅದಕ್ಕೆ ಅವನ್ನೆಲ್ಲ ನೀವು ಕರೆಂಟ್ ಅಫೇರ್, ಪ್ರಚಲಿತ ವಿದ್ಯಮಾನಗಳು ಅಟ್ಲೀಸ್ಟ್ ನೋಡಿ. KS 2020 ಪತ್ರಿಕೆ ನೋಡಿದ್ರೆ ಕರೆಂಟ್ ಅಫೇರ್ ನಿಮಗೆ 1.5 year. ಈಗ ಎಕನಾಮಿಕ್ಸ್ 2 ವರ್ಷ ಹಳೆದು ಕೂಡ ಕೇಳಿದ್ದಾನೆ ಅದನ್ನು. ಓಕೆ,
ಸೊ ಹಂಗಾಗಿ ನಾನ್ ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ, ಸೊ ಈ ಒಂದು ಪ್ರಚಲಿತ ವಿದ್ಯಮಾನಗಳು ಅಟ್ಲೀಸ್ಟ್ ಒನ್ ಅಂಡ್ ಹಾಫ್ ಇಯರ್ ದರ ಓದ್ಬೇಕಾದ್ರೆ, ಈಗ ಜನವರಿ 2023 ಅಂತ ತಗೊಂಡ್ರೆ ಏಪ್ರಿಲ್ 2020 ಮೇ ಎಕ್ಸಾಮ್ ಅಂದ್ರೆ ಏಪ್ರಿಲ್ ಅಥವಾ ಮಾರ್ಚ್ ತನಕ ಓದ್ಲೇಬೇಕಾಗುತ್ತೆ, ಅಥವಾ 1 ಮಂತ್ ಮುಂಚೆ ಹೋದ್ರು ಪರವಾಗಿಲ್ಲ. ಸೊ 2024 ಏಪ್ರಿಲ್ ತನಕ ಓದ್ಲೇಬೇಕಾಗುತ್ತೆ. ಅರ್ಥಶಾಸ್ತ್ರ, ಎಕಾನಮಿ ನಿಮಗೆ ಕೇಳೋದು ಕರೆಂಟ್ ಅಫೇರ್ಸ್ ಸರ್, ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ, ಏನ್ ನಡೀತಾ ಇದೆ, ಬಜೆಟ್ ಏನಿದೆ, ಎಕನಾಮಿಕ್ ಸರ್ವೆ ಇದೆ, ಇಂಥ ಕ್ವಶನ್ ಹೆಚ್ಚಾಗಿ ಬರ್ತದೆ. ಸಂವಿಧಾನಕ್ಕೆ, ಸಂವಿಧಾನ ಎಲ್ಲ ಓದ್ಬೇಕು, ಅದರಲ್ಲಿ ಎಸ್ಪೆಷಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಒಂದು ಮೂಲಭೂತ ಹಕ್ಕು, ಮತ್ತೆ ರೀಸೆಂಟ್ ಆಗಿ ಪೌರತ್ವದ ಬಗ್ಗೆ ತುಂಬಾ ನ್ಯೂಸ್ ಅಲ್ಲಿ ಇದೆ. ಹಾಗೆ ಬಿಲ್ಸ್ ಗಳು, ಈಗ ಬಿಲ್ಸ್ ಗಳು ಏನ್ ತಿದ್ದುಪಡಿ, ತುಂಬಾ ಬಿಲ್ಸ್ ಗಳು ತಿದ್ದುಪಡಿ ಆಗಿದೆ, ತುಂಬಾ ಕರೆಂಟ್ 1-2 ಇಯರ್ಸ್ ಅಲ್ಲಿ ತುಂಬಾ ಇದೆ. ಸೊ ಅದನ್ನ ಹೆಚ್ಚು ಅದ್ರ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಇಂಥ ಕ್ವಶನ್ಸ್ ಗಳು ಆಲ್ರೆಡಿ ಗ್ರೂಪ್ಸ್ ಇಲ್ಲ ಕೇಳ್ತಾ ಇದ್ದಾನೆ. ಗ್ರೂಪ್ ಸಿ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಹಳೆ KS ಪೇಪರ್ ನೋಡ್ದಂಗೆ ಅನ್ಸುತ್ತೆ ಒಂದೊಂದ್ಸಲ. ಓಕೆ, ಈಗ CTA ಎಕ್ಸಾಮ್ ಹೇಳ್ತಲ್ಲ, ಅದಕ್ಕಿಂತ ಮುಂಚೆ ಬೇರೆ ಬೇರೆ ಎಕ್ಸಾಮ್ KPSC ನಡೀತು, ಗ್ರೂಪ್ ಸಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಅದನ್ನ ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಜ್ಞಾನ ತಂತ್ರಜ್ಞಾನ ಕರೆಂಟ್ ಅಫೇರ್ ರಿಲೇಟೆಡ್ ಇರುತ್ತೆ ಯಾವಾಗ. ಸಾಮಾನ್ಯ ವಿಜ್ಞಾನ ಅಲ್ಲೊಂದು ಇಲ್ಲೊಂದು ನಿಮ್ಗೆ ಬೇಸಿಕ್ ಕೇಳಕ್ ಹೋಗಲ್ಲ ಜಾಸ್ತಿ KS ಅಲ್ಲಿ, ನಿಮ್ಗೆ ಕರೆಂಟ್ ಅಫೇರ್ ಇರೋದು ಜಾಸ್ತಿ ಕೇಳ್ತಾನೆ. ಅಪ್ಲೈಡ್ ಸೈನ್ಸ್ ಯಾವ್ದಾದ್ರು ಸುದ್ದಿಯಲ್ಲಿ ಇದ್ರೆ ಅದು ಅಂತದ್ ಕೇಳ್ತಾನೆ, ಕರೆಂಟ್ ಅಫೇರ್ ಎತ್ಕೊಂಡು ಕೇಳ್ತಾನೆ. ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್ ಸರ್. ಹಾಗಾದ್ರೆ ಕರೆಂಟ್ ಅಫೇರ್ಗೆ ಏನ್ ಓದಬೇಕು, ಈ ಪುಸ್ತಕಗಳಿಗೆ ಏನ್ ಓದಬೇಕು? ನಿಮ್ಮ ಹತ್ರ ನಾನು ಯಾವಾಗ ಹೇಳಿ, ನಿಮ್ಮ ಹತ್ರ ಬುಕ್ಸ್ ಇದೆ, ಸ್ಟಡಿ ಮಾಡ್ಕೊಂಡ್ ಬಂದಿದ್ರ, ನೋಟ್ಸ್ ಇದೆ, ಆ ಕೋಚಿಂಗ್ ಹೋಗಿದ್ರೆ ಅದೋಗಿದ್ರೆ, ಎಸ್ ಅದನ್ನ ನೀವು 60 days ಕಂಪ್ಲೀಟ್ ಆಗಿ ಅದನ್ನ ಇನ್ನೊಂದ್ಸಲ ಓದ್ತಾ ಬರ್ಬೇಕಾಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಓದ್ಬೇಕಾಗುತ್ತೆ, ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಅಲ್ಲ. ಇಲ್ಲಿ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಏನ್ ಓದ್ಬೇಕು? ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಪರ್ಸ್ಪೆಕ್ಟಿವ್ ವೆರಿ ಇಂಪಾರ್ಟೆಂಟ್ ಸರ್. ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ, ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಯಿಂದ ಏನ್ ಓದ್ಬೇಕು ಅಂದ್ರೆ ಕರೆಂಟ್ ಅಫೇರ್ ಓದ್ಬೇಕು. ಯಾಕೆ ಓದ್ಬೇಕು? ಸಿ, ನೀವು ಕರೆಂಟ್ ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ ಎಕ್ಸಾಮ್ಸ್ಗೆ ಏನ್ ಬರೀತೀರಾ, ಅವಾಗ ನಿಮ್ಗೆ ಸ್ವಲ್ಪ ಕರೆಂಟ್ ಅಫೇರ್ ರಿಲೇಟೆಡ್ ಕೇಳ್ತಾನೆ. ಹಾಗೆ ನಿಮಗೆ ಸ್ಟಾಟಿಕ್ ಕ್ವಶನ್ಸ್ ಕೂಡ ಬರ್ತವೆ. ಸ್ಟಾಟಿಕ್ ಅಂತಂದ್ರೇನು? ಇತಿಹಾಸಕ್ಕೆ ಸಂಬಂಧಪಟ್ಟಿರೋದು, ಭೂಗೋಳಶಾಸ್ತ್ರದ ಸಂಬಂಧಪಟ್ಟಿರ್ತಕ್ಕಂಥ ಭೌಗೋಳಿಕವಾಗಿ ಇವೆಲ್ಲ ನೀವು ಅವಾಗ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಅವಾಗ ಕರೆಂಟ್ ಅಫೇರ್ ಹೆಂಗ್ ಓದ್ತೀರಾ? ಸೊ ಈಗ ಹೆಂಗಿದ್ರು ಕರೆಂಟ್ ಅಫೇರ್ ಓದ್ಲೇಬೇಕು ಪ್ರಿಲಿಮ್ಸ್ಗೆ. ಸೊ ಹಾಗಾಗಿ ಈ 2 ತಿಂಗಳಲ್ಲಿ ಏನಿರುತ್ತಲ್ಲ, ಇದು ನಿಮಗೆ ಪ್ರಚಲಿತ ವಿದ್ಯಮಾನಗಳಿದೆಯಲ್ಲ ಸ್ನೇಹಿತರೆ, ಕರೆಂಟ್ ಅಫೇರ್ಸ್, ದಿಸ್ ಶುಡ್ ಬಿ ನಿಮ್ದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಓದ್ಲೇಬೇಕು. ಮೇನ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ, ಹೆಂಗೆ ಅದಕ್ಕೆ ಎಸ್ಸೆ ಬರೀಬೇಕು, ಯಾಕಂದ್ರೆ ಓದೇ ಇರ್ತೀರಿ. ಈಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಓದ್ತೀರ, ಡೀಟೇಲ್ ಆಗಿ ಓದ್ಬೇಕು 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಕರೆಂಟ್ ಅಫೇರ್ ನ. ಓಕೆ, ಈಗ ನೋಡಿ ಮಾಲ್ಡೀವ್ಸ್ ಬಗ್ಗೆ ಕೇಳ್ದ, ಮೊನ್ನೆ ಗ್ರೂಪ್ ಸಿಲ್ ಕೇಳಿದ್ದ, PC ಕೇಳಿದ, PC ಎಕ್ಸಾಮ್ ಜಸ್ಟ್ ಮಾಲ್ಡೀವ್ಸ್ ಬಗ್ಗೆ ಕೇಳಿದ್ದ. ಹೆಂಗ್ ಕೇಳ್ದ? ಮಾಲ್ಡೀವ್ಸ್ಗೂ ಭಾರತದ ನಡುವೆ ಕೇಳದ್ನ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಅದ್ರ ಲೊಕೇಶನ್ ಬಗ್ಗೆ ಕೇಳ್ದ. ಅದು ಡೈರೆಕ್ಟ್ ಆಗಿ ಕೇಳದ್ನ? ಹಂಗೂ ಕೇಳಲಿಲ್ಲ ಅವನು. ಸಮಭಾಜಕ ವೃತ್ತಕ್ಕೆ ಯಾವುದು ಹತ್ತಿರದ ಒಂದು ಕೆಳಗಿನೊಳಗೆ ಯಾವ್ದು ಹತ್ತಿರದ ರಾಷ್ಟ್ರಗಳು ಅಂತ ಕೇಳ್ದ. ಮಾಲ್ಡೀವ್ಸ್ ಕೊಟ್ಟಿದ್ದ, ಮಾರಿಷಸ್ ಕೊಟ್ಟಿದ್ದ, ಮಡಗಸ್ಕರ್ ಕೊಟ್ಟಿದ್ದ, ಶ್ರೀಲಂಕಾ ಕೊಟ್ಟಿದ್ದ. ಎಕ್ಸಾಂಪಲ್ ನಾ ಹೇಳ್ತಾ ಇರೋದು ನಿಮ್ಗೆ. ಸೊ ಹಂಗಾಗಿ ನೀವು 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಕರೆಂಟ್ ಅಫೇರ್ ಓದ್ಲೇಬೇಕು. ಅದ್ರ ಜೊತೆಗೆ ಮೇನ್ಸ್ ಗೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ ನ ಓದ್ಕೊಬೇಕು ಈಗಲೇ. ಓಕೆ, ಸೊ ಈ ಸ್ಟ್ರಾಟಜಿ ಇದ್ರೆ ಮಾತ್ರ ನಿಮ್ಗೆ ಪ್ರಿಲಿಮ್ಸ್ ಮೇನ್ಸ್ ಸಮಗ್ರ ಸ್ಟಡಿ ಇರಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳಿರೋದು, ಇಲ್ಲಿ ಕ್ವಾಲಿಟಿ ಸ್ಟಡಿ ಒಂದೇ ಮುಖ್ಯ ಆಗಲ್ಲ, ಕಂಪ್ರೆನ್ಸಿವ್ ಸ್ಟಡಿ ಕೂಡ ಮುಖ್ಯ ಆಗುತ್ತೆ. ಕಂಪ್ರೆನ್ಸಿವ್ ಸ್ಟಡಿ ಅಂದ್ರೇನು? ಸಮಗ್ರ ಓದುವಿಕೆ ಇರಬೇಕು, ಸಮಗ್ರವಾಗಿ ಓದಬೇಕು. ಸಮಗ್ರವಾಗಿ ಓದಬೇಕು ಅಂತಂದ್ರೆ ಕಂಪ್ರೆನ್ಸಿವ್ ಸ್ಟಡಿ ಇರಬೇಕು. ಅಂದ್ರೆ ನೀವು ಈ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಓದಿದ್ರು ಕೂಡ, ಈಗ ಇತಿಹಾಸ ಭೂಗೋಳ ಪ್ರಿಲಿಮ್ಸ್ ಹೆಂಗ್ ಬೇಕು ಹಂಗ್ ಓದಿದ್ರು ಕೂಡ ಅದ್ರ ರಿಲೇಟೆಡ್ ಮೇನ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ ಥಿಂಕ್ ಮಾಡ್ಬೇಕು, ಅದನ್ನ ನೋಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಓಕೆ, ಹೆಂಗ್ ಬರ್ಬೋದು ಏನು ಎತ್ತ ಅಂತ. ಅರ್ಥ ಆಗ್ತಿದೆಯಲ್ಲ? ಬಟ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಡಿ. ಈಗಲೇ ನಾನು ಹೇಳ್ತಾ ಇರೋದು ಪ್ರಿಲಿಮ್ಸ್ಗೆ, ಇಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಏನು ಅಂದ್ರೆ ನಿಮ್ಗೆ ಪ್ರಚಲಿತ ವಿದ್ಯಮಾನಗಳು. ಆಮೇಲೆ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಪ್ರಿಲಿಮ್ಸ್ ಪಾಸ್ ಆದ್ಮೇಲೆ ಮೇನ್ಸ್ಗೆ, ಯಾಕಂದ್ರೆ ಇವಾಗ ಪ್ರಿಲಿಮ್ಸ್ ಪಾಸ್ ಆದತ್ತೆ ಮೇನ್ಸ್ ಬರೆಯೋದು. ಸೊ ಹಂಗಾಗಿ ಇದನ್ನೆಲ್ಲ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಓದ್ಬೇಕು. ಮೇನ್ಸ್ಗೆ ರೈಟಿಂಗ್ ಮಾಡಕ್ಕಾಗಲ್ಲ ಈ 60 days ಅಲ್ಲಿ. ರೈಟಿಂಗ್ ನೀವ್ ಏನ್ ಮಾಡ್ಬೋದು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ, ಹೆಂಗೆ ಎಸ್ಸೆ ಬರೀಬಹುದು ಈ ಒಂದು ಕರೆಂಟ್ ಅಫೇರ್ ರಿಲೇಟೆಡ್ ಕೇಳಿದ್ರೆ ಅಂತಂದ್ರೆ, ಅದು ಕರೆಂಟ್ ಅಫೇರ್ ಮಾತ್ರ ಪ್ರಾಕ್ಟೀಸ್ ಬೇಕಾದ್ರೆ ಮಾಡ್ಬೋದು. ಯಾಕಂದ್ರೆ ಕರೆಂಟ್ ಅಫೇರ್ ಓದಿರ್ತೀವಿ ಕಂಪ್ಲೀಟ್ ಆಗಿ. ಇದು ನೀವು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಓದಕ್ಕಾಗಲ್ಲ. ಈಗ ಈ 60 days ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಓದಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ನೋಡಿ, ಈಗ ಈಗ ಫಾರ್ ಎಕ್ಸಾಂಪಲ್ ಪರಿಸರ ವಿಜ್ಞಾನ ಒಂದೇ ವಿಡಿಯೋದಲ್ಲಿ ನಮ್ದು ಕಂಪ್ಲೀಟ್ ಬೇಸಿಕ್ಸ್ ಎಲ್ಲ ಕವರ್ ಮಾಡಿದ್ವಿ. ಅಂದ್ರೆ ಈ ಸಮ್ಮಿಟ್ಸ್ ಗಳು, ಸಮಾವೇಶಗಳು, ಬೇರೆ ಬೇರೆ ಇದು ಏನೇನಾಗಿದೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಸಂವಿಧಾನ ಒಂದೇ ವಿಡಿಯೋದಲ್ಲಿ ಕವರ್ ಆಗಿದೆ. 90% ಅಂಡ್ ಅಬೋವ್ ಕಂಪ್ಲೀಟ್ ಸಿಲೆಬಸ್ ಇದೆ. ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲೂ ಸಿಗುತ್ತೆ ನಿಮಗೆ, ಚಾಪ್ಟರ್ ವೈಸ್ ವಿಡಿಯೋ ಸಿಗುತ್ತೆ. ಓಕೆ, ಅದೇ ತರ ಒಂದೇ ವಿಡಿಯೋದಲ್ಲಿ ನಿಮಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಕವರ್ ಮಾಡಿದ್ವಿ. ಇದೆಲ್ಲ ಸಿಗುತ್ತೆ ನಮ್ಮ ಪ್ಲೇ ಲಿಸ್ಟ್ ಹೋದ್ರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ.
ಓಕೆ, ಅದು ಬಿಟ್ಟು ನಾನ್ ನಿಮ್ಗೆ ಹೇಳ್ತಾ ಇರೋದು ನಮ್ಮ ಚಾನಲ್ ಇಂದ ನಿಮ್ಗೆ ಉಚಿತ ಸರಣಿ ಅಂತ ಹಾಕಿದ್ದೇನೆ, ಸಕ್ಸಸ್ ಹೆಂಗ್ ಕಾಣಬೇಕು. ಸೊ ನೀವು ಏನಿದೆ ನಿಮ್ಮ ಪ್ರಯತ್ನ ಕೂಡ ಇರಬೇಕು, ಜೊತೆಗೆ ನಾವು ಕೂಡ ನಿಮಗೆ ಪುಷ್ ಮಾಡ್ತೀವಿ. ಏನ್ ಮಾಡ್ತೀವಿ, ಆಲ್ರೆಡಿ ನಾವು KS 1 year ಕರೆಂಟ್ ಅಫೇರ್ಸ್ ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಪ್ರಿಲಿಮ್ಸ್ಗೋಸ್ಕರನೇ ಒಂದಷ್ಟು ವಿಡಿಯೋಗಳನ್ನ ನಾವು ಮಾಡ್ತೀವಿ, KS ಗೋಸ್ಕರ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ, 2 ವಿಡಿಯೋ ಆಗಿದೆ. ಆಪ್ಟಿಟ್ಯೂಡ್ ಅಂಡ್ ಲಾಜಿಕಲ್ ರೀಸನ್ ಹೆಂಗ್ ಬರುತ್ತೆ KS ಅಲ್ಲಿ, ಪ್ರೀವಿಯಸ್ ಕ್ವಶನ್ಸ್ ಗಳು ಹೆಂಗ್ ಬಂದಿದೆ, ಇದನ್ನ ಆಲ್ರೆಡಿ ಇದು ಕೂಡ 2 ವಿಡಿಯೋ ಆಗಿದೆ. ಹಾಗೆ KS GK ಸೀರೀಸ್ ಅಂದ್ರೆ ಏನು, ಇತಿಹಾಸ, ಭೂಗೋಳ, ಭಾರತದ್ದು, ಕರ್ನಾಟಕದ್ದು, ಓಕೆ, ಪರಿಸರ ವಿಜ್ಞಾನದ ಬಗ್ಗೆ ಹೆಂಗ್ ಬರುತ್ತೆ GK, ಓಕೆ, ಪರಿಸರ ವಿಜ್ಞಾನ, ಹಾಗೆ ನಿಮಗೆ ಸಂವಿಧಾನ ಹೆಂಗ್ ಬರುತ್ತೆ. ಸೊ ಈ ಸೀರೀಸ್ ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ ಕೂಡ, ಆಲ್ರೆಡಿ ಇದಕ್ಕೆ ಸಪರೇಟ್ ಪ್ಲೇ ಲಿಸ್ಟ್ ಕೂಡ ಮಾಡಿದ್ವಿ ನೋಡಿ. ಇಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, KS ಎಕ್ಸಾಮ್ ವಿಡಿಯೋಸ್ ಅಂತೇಳಿ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಅದ್ರಲ್ಲಿ ನಿಮ್ಗೆ GK, ಕರೆಂಟ್ ಅಫೇರ್, ಲಾಜಿಕಲ್ ರೀಸನಿಂಗ್ ಇದು ಓಪನ್ ಮಾಡಿದ್ರೆ ನಮ್ಮ ಬುಕ್ಸ್ ರಿಲೇಟೆಡ್ ಮೊದಲನೇ ವಿಡಿಯೋ ಸಿಗುತ್ತೆ. ಆಮೇಲೆ ನೋಡಿ 1 year ಕರೆಂಟ್ ಅಫೇರ್ ವಿಡಿಯೋ 1 ಆಗಿದೆ, ಇಲ್ಲಿ 2 ಆಗಿದೆ. ಮೆಂಟಲ್ ಎಬಿಲಿಟಿ KS ಅಲ್ಲಿ ಬಂದಿರತಕ್ಕಂಥದ್ದು 2 ವಿಡಿಯೋ ಆಗಿದೆ. ಈಗ GK ಕೂಡ ಸ್ಟಾರ್ಟ್ ಮಾಡ್ತೀವಿ, ಅಂದ್ರೆ ಸಂವಿಧಾನದಕ್ಕೊಂದು ವಿಡಿಯೋ, ನಿಮ್ಗೆ ಲೈವ್ ವಿಡಿಯೋಗಳು ಸ್ಟಾರ್ಟ್ ಆಗುತ್ತೆ ಉಚಿತವಾಗಿ ನಮ್ಮ ಯೂಟ್ಯೂಬ್ ಅಲ್ಲಿ. ಕಂಟಿನ್ಯೂಸ್ ಆಗಿ ನಿಮ್ಗೆ ಎಕ್ಸಾಮ್ ಆಗೋ ತನಕ, ಅದು ಈಗ 60 days ಸ್ಟ್ರಾಟಜಿ ಕೊಟ್ಟಿದೀವಿ, ಅಲ್ಲಿ ತನಕ ಬರುತ್ತೆ. ಎಕ್ಸಾಮ್ ಎಲ್ಲಿ ತನಕ ಪ್ರಿಲಿಮ್ಸ್ ಆಗಲ್ಲ, ಅಲ್ಲಿ ತನಕ ಕೂಡ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ವಿಡಿಯೋಸ್ ಗಳು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ, ಇಫ್ ಒಂದ್ ಸೆಕೆಂಡ್. ಈಗ ಫಾರ್ ಎಕ್ಸಾಂಪಲ್ ಹೆಂಗ್ ಬರುತ್ತೆ, ಹೆಂಗ್ ಓದ್ಬೇಕು ನಾನ್ ನಿಮ್ಗೆ ಹೇಳ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಬರ್ತೀನಿ, ಒಂದು ನಿಮಿಷ. ಇಲ್ಲಿ ನೋಡಿ, ಈಗ ಮೊನ್ನೆ ಮಾಡಿದ್ದೆ ನಿಮಗೆ, ಇಲ್ಲಿ ಮೊನ್ನೆ ವಿಡಿಯೋ ಮಾಡಿದ್ವಿ. ಏನ್ ವಿಡಿಯೋ ಇದು ನೋಡಿ, ಈ ವಿಡಿಯೋ ನೋಡಿ, ಭಾರತ ಮತ್ತು ಮಯನ್ಮಾರ್ ನಡುವೆ ಏನಾಗ್ತಾ ಇದೆ, ಫ್ರೀ ಮೂವ್ಮೆಂಟ್ ರೆಜಿಮ್ ಅಂದ್ರೆ ಏನು ನೋಡಿ. ನಾವ್ ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇದ್ರಲ್ಲಿ ಪ್ರಿಲಿಮ್ಸ್ ಅಲ್ಲಿ ಹೆಂಗ್ ಬರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ನಿಮ್ಗೆ ಪೂರ್ವಭಾವಿ ಪರೀಕ್ಷೆ ಟಿಕ್ ಮಾಡೋದು ಕ್ವಶನ್ ಹೆಂಗ್ ಬರುತ್ತೆ. ಇದನ್ನ ಓದ್ಬೇಕು ಅಂದ್ರೆ ಏನು, ಈ ತಿಳ್ಕೋಬೇಕು ಅಂದ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಮೇನ್ಸ್ ಅಲ್ಲಿ ಹೆಂಗ್ ಬರುತ್ತೆ ನೋಡಿ. ಮೇನ್ಸ್ ಅಲ್ಲಿ ಹೆಂಗ್ ಬರ್ಬೋದು, ಭಾರತ ಮಯನ್ಮಾರ್ ಗಡಿ ಮುಕ್ತ ಚಲನೆಯ ಆಡಳಿತ ನಿಷೇಧಿಸಲು ಚರ್ಚಿಸಿ, ಓಕೆ, ಸವಾಲುಗಳೇನು, ಹೊರಹೊಮ್ಮತಿರ್ತಕ್ಕಂಥ ಸವಾಲುಗಳೇನು, ಅಥವಾ ಫ್ರೀ ಮೂವ್ಮೆಂಟ್ ರೆಜಿಮಿ, ಅಥವಾ ಫೆನ್ಸಿಂಗ್ ದ ಫ್ರೀ ಮೂವ್ಮೆಂಟ್ ಅಂತಕ್ಕಂಥದ್ದು ಏನ್ ಇವಾಗ ಮಾಡಿದ್ದಾರೆ, FRM ಅಂತ, ಫ್ರೀ ಮೂವ್ಮೆಂಟ್ ರೆಜಿಮಿ ಅಂತ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅಂತ ಕೇಳ್ಬೋದು ಮೀನ್ಸ್ ಅಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ನಾವು ಮಾಡಿದೀವಿ, ತೋರಿಸ್ತೇವೆ, ಶೋ ಯು ನೋಡಿ. ಯಾವ ಸುದ್ದಿ ಏನಲ್ಲಿತ್ತು, ಅದ್ರ ಹಿನ್ನೆಲೆ ಏನು, ಓಕೆ, ಅದರದ್ದು ಫ್ರೀ ಮೂವ್ಮೆಂಟ್ ರೆಜಿಮಿ ಅಂದ್ರೆ ಅಂತಂದ್ರೆ ಏನು, ಏನಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಬಾರ್ಡರ್ ಅಲ್ಲಿ, ಭಾರತ ಮತ್ತೆ ಮಯನ್ಮಾರ್ ಗಡಿ ಸಮಸ್ಯೆಗಳು ಏನಿದೆ, ಅದರ ಸವಾಲುಗಳೇನು, ಮತ್ತೆ ಅದನ್ನ ಹೆಂಗೆ ಓವರ್ಕಮ್ ಮಾಡಬೇಕು, ಏನೇನ್ ಆಗ್ತಾ ಇದೆ. ಸೊ ಅಲ್ಲಿ ಓವರ್ಕಮ್ ಮಾಡಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಅದರ ಉಪಸಂಹಾರ ಏನು, ಮುಂದಿನ ದಾರಿ ಅಥವಾ ವೇ ಫಾರ್ವರ್ಡ್, ತೀರ್ಮಾನ, ಉಪಸಂಹಾರ, ಕನ್ಕ್ಲೂಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ನೋಡಿ. ಈ ಪರ್ಸ್ಪೆಕ್ಟಿವ್ ಇಂದ ನಾವು ಮಾಡ್ತಾ ಇದೀವಿ ವಿಡಿಯೋನ. ಜೊತೆಗೆ ಬರೀ ಪ್ರಿಲಿಮ್ಸ್ ಗೆ ಅಂತಾನೆ ಕರೆಂಟ್ ಅಫೇರ್ ಮಾಡ್ತೀವಿ. ಇವೆಲ್ಲ ನಾವು ಆಲ್ರೆಡಿ ಮಾಡಿದೀವಿ ಸ್ನೇಹಿತರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ವಿಡಿಯೋ ತಗೋಬಹುದು ನಿಮಗೆ, ಓಕೆ ನೋಡಿ, ಇಲ್ಲೊಂದು ಮಾಡಿದೀವಿ, ಲಾಜಿಸ್ಟಿಕ್ ಏಜ್ ಆಫ್ ಅಕ್ರಾಸ್ ಸ್ಟೇಟ್ಸ್ ಅಂತ ಒಂದು ರಿಪೋರ್ಟ್ ಬಂತು, ವಿವಿಧ ರಾಜ್ಯಗಳಾದ ಲಾಜಿಸ್ಟಿಕ್ ಸುಲಭ ವರದಿ ಅಂತ. ಇದನ್ನ ಪ್ರಿಲಿಮ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ ನೋಡಿ, ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಹೆಂಗ್ ಬಂದಿದೆ ಬರ್ಬೋದು ಕ್ವಶನ್, ಕರೆಂಟ್ ಅಫೇರ್ ರಿಲೇಟೆಡ್. ಆ ಮೇನ್ಸ್ ಅಲ್ಲಿ ಕೇಳಿದ್ರೆ ಹೆಂಗ್ ಬರ್ಬೋದು ಅದನ್ನ ನೋಡಿ. ಇದನ್ನ ಡೈರೆಕ್ಟ್ ಆಗಿ ಕೇಳಲ್ಲ, ಇದನ್ನ ಹೆಂಗ್ ಕೇಳ್ಬೋದು, ಇದೇನಪ್ಪ ಲಾಜಿಸ್ಟಿಕ್ ಅಂತಂದ್ರೇನು, ಲಾಜಿಸ್ಟಿಕ್ ಅಂದ್ರೆ ಒಂದಿನ ಒಂದ್ ಕಡೆ ಟ್ರಾನ್ಸ್ಫಾರ್ಮೇಶನ್, ರಿಸೀವ್ ಮಾಡೋದು, ಸ್ಟೋರ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು ಮೆಟೀರಿಯಲ್. ಸೊ ಇದು ನಮ್ಗೆ ಆಮದು ರಫ್ತಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ನಿಮ್ಗೆ ಏನಾದ್ರು ಕೇಳಿದ್ರೆ, ಲಾಜಿಸ್ಟಿಕ್ಸ್ ಬಗ್ಗೆ ಏನಾದ್ರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೇಳಿದ್ರೆ, ಇವನ್ನೆಲ್ಲ ನೀವು ರಿಪೋರ್ಟ್ಗಳು, ವರದಿ ಏನ್ ಹೇಳುತ್ತೆ, ಇದನ್ನ ಏನಿದೆ, ಇದ್ರ ಆಧಾರ ಸ್ತಂಭಗಳೇನು ನೋಡಿ, ಇದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾನೆ. ಪ್ರಿಲಿಮ್ಸ್ ಅಲ್ಲಿ ಹೆಂಗ್ ಕ್ವಶನ್ಸ್ ಬರುತ್ತೆ, ಸೊ ಅದ್ರ ತೀರ್ಮಾನಗಳೇನು, ಇವೆಲ್ಲ ಡಿಸ್ಕಸ್ ಮಾಡಿದೀವಿ. ಪ್ರಿಲಿಮ್ಸ್ ಹೆಂಗ್ ಬರುತ್ತೆ, ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು. ಹಂಗೆ ಮೆಂಟಲ್ ಎಬಿಲಿಟಿ ಕೂಡ ಆ KS ಪ್ಲೇ ಲಿಸ್ಟ್ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿ ನಾವು ವಿಡಿಯೋಸ್ ರನ್ನಿಂಗ್ ಮಾಡ್ತಾ ಇದೀವಿ, ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಉಚಿತವಾಗಿ ನಿಮ್ಗೆ ಇವೆಲ್ಲ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು. ಸೊ ಈಗ ನಾನು ನಿಮ್ಗೆ ಕನ್ಕ್ಲೂಷನ್ ಬರ್ತೇನೆ. ಸೊ ನಿಮ್ಗೆ ಹೆಂಗ್ ಓದ್ಬೇಕು, ಏನು, ಯಾವ ತರ ಏನು ಅಂತ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ. 60 days ಹೆಂಗ್ ಓದ್ಬೇಕು ಅಂತ ಡೀಟೇಲ್ ಕೊಟ್ಟಿದ್ದೀನಿ. ಸೊ ಈಗ ಈ ಒಂದು ವಿಡಿಯೋ ಸರಣಿಗಳೇನಿದೆ ಇದನ್ನ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. ಈಗ GK ಸ್ಟಾರ್ಟ್ ಮಾಡ್ತಾ ಇದೀವಿ, ಇದು ಬರುತ್ತೆ ಈಗ ಡೈಲಿ ಬೇಸಿಸ್. ಓಕೆ, ಸೊ ಪ್ಲೇ ಲಿಸ್ಟ್ ನ ರೆಫರ್ ಮಾಡ್ಕೊಳ್ಳಿ. ನಾನು ಏನ್ ಹೇಳಿದೆ ಪ್ಲೇ ಲಿಸ್ಟ್ ಗಳು, ಅದ್ ಲಿಂಕ್ಸ್ ಎಲ್ಲ ನಾನು ಕೊಡ್ತೀನಿ ಸ್ನೇಹಿತರೆ. ಸ್ಕೀಮ್ಸ್ ಬಗ್ಗೆ ನಾನು ಹೇಳಿದೆ, ಸ್ಕೀಮ್ಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ ನೋಡಿ. ಲಾಸ್ಟ್ ಇಯರ್ ಬಜೆಟ್ ಏನಾಗಿತ್ತು, ಈ ಹೊಸ ಸರ್ಕಾರ ಬಂದಾಗ ನಮ್ಮ ಕರ್ನಾಟಕದ್ದು, ಅದ್ರಲ್ಲಿ ಸ್ಕೀಮ್ಸ್ ದೇ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತೆ ಈ ವರ್ಷ ಏನ್ ಬಜೆಟ್ ಇತ್ತು, ಬಜೆಟ್ ನ ವಿಡಿಯೋ ಮಾಡಿದ್ವಿ ನಮ್ಮ ಸರ್ಕಾರದ್ದು, ಈಗ ಕರ್ನಾಟಕ ಸರ್ಕಾರದ್ದು ಮತ್ತೆ ಕೇಂದ್ರ ಸರ್ಕಾರದ್ದು. ಅದ್ರಲ್ಲಿ ಕೇಂದ್ರ ಸರ್ಕಾರದ ಬಿಡಿ ಅದು ಇಂಟ್ರೀಮು,
ಕರ್ನಾಟಕ ಸರ್ಕಾರದ ಏನಿದೆ ಅದರಲ್ಲೂ ಕೂಡ ಬಜೆಟ್ ಅಲ್ಲಿ ನಾನು ಬರೀ ಸ್ಕೀಮ್ಸ್ ಬಗ್ಗೆ ಹೆಚ್ಚು ಹೈಲೈಟ್ ಕೊಟ್ಟಿದ್ದೀನಿ. ಮತ್ತೆ ಅರ್ಥಶಾಸ್ತ್ರದ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರಬೇಕು ನಿಮ್ಗೆ. ಓಕೆ, ಡೆವಲಪ್ಮೆಂಟ್ ಏನೋ ರೇಟ್ ಅಲ್ಲಿ ಆಗ್ತಾ ಇದೆ, ಆ, ವಿತ್ತೀಯ ಕೊರತೆ ಏನೋ, ಇನ್ಫ್ಲೇಷನ್ ಏನೋ, ಇವೆಲ್ಲ ಗೊತ್ತಿರ್ಬೇಕಂತ ಕೇಳ್ತಾರೆ. ಅವೆಲ್ಲ ಮಾಡಿದೀವಿ. ಗೌರ್ಮೆಂಟ್ ಸ್ಕೀಮ್ಸ್ ನೋಡಿ, 2022-23 ಆಲ್ರೆಡಿ ಇಲ್ಲಿದೆ, 11 ವಿಡಿಯೋಗಳಿದೆ. ಸಚಿವಾಲಯದ ಒಂದು ಕ್ಯಾಟಗರಿ ವೈಸ್ ಮಾಡಿದೀವಿ. ಕೇಳ್ತಾನೆ 2 ವರ್ಷದ ಹಳೆದು ಕೇಳ್ತಾನೆ ಗೌರ್ಮೆಂಟ್ ಸ್ಕೀಮ್ಸ್ KS ಅಲ್ಲಿ ಸ್ನೇಹಿತರೆ. ಈಗ 2023-24 ಕೂಡ ಬರುತ್ತೆ ನಿಮಗೆ. ಮತ್ತೆ ವೀಕ್ಲಿ ಕರೆಂಟ್ ಅಫೇರ್ ಮಾಡ್ತೀವಿ ನೋಡಿ, ಇದು KS IS ಪರ್ಸ್ಪೆಕ್ಟಿವ್ ಇಂದ ಮಾಡೋದು ವೀಕ್ಲಿ ಕರೆಂಟ್ ಅಫೇರ್. ಅದು ಬಿಟ್ರೆ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ ಸಿಗುತ್ತೆ. ನಾವು ಅದನ್ನ ಮ್ಯಾರಥಾನ್ ವಿಡಿಯೋಗಳು ಮಾಡಿದೀವಿ. ಇವೆಲ್ಲ ನಿಮ್ಗೆ ಏನಿದೆಯಲ್ಲ ಸರ್, ಲಿಂಕ್ಸ್ ಗಳು ಕೊಡ್ತೀನಿ ನಿಮ್ಗೆ. ನೀವೇನಿಲ್ಲ KS ವಿಡಿಯೋ ಇದನ್ನ ಫಾಲೋ ಮಾಡಿ, ಕರೆಂಟ್ ಅಫೇರ್ ವಿಡಿಯೋ ಫಾಲೋ ಮಾಡಿ, ಹಾಗೆ ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ. ಎಕನಾಮಿಕ್ ಸರ್ವೆ ಇವಾಗ ಕರ್ನಾಟಕ ಮತ್ತು ಕೇಂದ್ರದ್ದು ಒಂದೇ ವಿಡಿಯೋ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಅದನ್ನು ಫಾಲೋ ಮಾಡಿ. ಸೊ ಈಗ ನೀವು ಕಂಪ್ರೆನ್ಸಿವ್ ಆಗಿ ಯಾವ್ದನ್ನ ಓದಬೇಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಹಿಂಗ್ ಓದ್ಕೋಬೇಕು, ಹಿಂಗೆ ಮಾಡ್ಕೊಂಡು ಸ್ಟ್ರಾಟಜಿ ಮಾಡ್ಕೊಂಡ್ ಬನ್ನಿ. ಅಂಡ್ ಅಗೇನ್ ಇಲ್ಲಿ ನೀವು ಪೇಪರ್ ಕೇಳ್ತೀರಾ ಸರ್, ಪೇಪರ್ ಇವಾಗ ಓದಕ್ಕೆ ಕೂತ್ಕೊಂಡು 1 ವರ್ಷ ನಿಮ್ಮ ಹತ್ರ ಇದ್ರೆ ಓದಿ. ಹೇಳೋ ಅಷ್ಟೇ, ಪೇಪರ್ ನೀವು ಆಲ್ರೆಡಿ ಓದ್ಕೊಂಡ್ ಬಂದಿದ್ರೆ ಎಸ್, ಅದ್ರಲ್ಲಿ ಪ್ರಜಾವಾಣಿ ಕೇಳ್ಬೋದು, ಪ್ರಜಾವಾಣಿ ಇದೆ, ಕನ್ನಡ ಪ್ರಭಾ ಇದೆ, ಸಂಯುಕ್ತ ಕರ್ನಾಟಕ, ಯಾವ್ದು ತಗೋತೀರಾ ಒಂದು ಪೇಪರ್. ಹಿಂಗ್ ಹಿಂದಿ ಆದ ದ ಹಿಂದೂ ಇದೆ. ಓಕೆ, ಟೈಮ್ಸ್ ಆಫ್ ಇಂಡಿಯಾ ಓದೋರು ಓದಿ, ಹಿಂದೂ ಇಸ್ ವೆರಿ ಬೆಸ್ಟ್, ಇಲ್ಲಿ ಪ್ರಜಾವಾಣಿ ಇಸ್ ವೆರಿ ಬೆಸ್ಟ್. ಹಾಗೆ ಪಿಬ್ ನ್ಯೂಸ್, ಇದು ಕನ್ನಡದಲ್ಲೂ ಕೂಡ ನೀವು ಸಿಗುತ್ತೆ ನಿಮಗೆ. ಏನೇನು ಬಿಲ್ಸ್ ಗಳು ಬಂದು ಏನೇನು ನಡೀತಿರೋ ಸರ್ಕಾರದ, ಅದೆಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಹಿಂಗೆ ವೆಬ್ಸೈಟ್ ಗಳನ್ನ ನೀವು ರೆಫರ್ ಮಾಡ್ಬೇಕಾಗುತ್ತೆ. ಇದು ಬಿಟ್ಟು ಬೇರೆ ಬೇರೆ ನಿಮಗೆ ಈಗ ಇದ್ರ ಸಿಗುತ್ತೆ, ಯಾವ್ದು ವಿಷನ್ ಕನ್ನಡದಲ್ಲಿ ಬೇಕು ಅಂದ್ರೆ ಇನ್ಸೈಟ್ IAS ಅವ್ರು ಸಿಗುತ್ತೆ. ಸೊ ಆ ಒಂದು ವೆಬ್ಸೈಟ್ ಗಳನ್ನ ರೆಫರ್ ಮಾಡ್ಬೋದು ನೀವು. ಓಕೆ, ಸೊ ಅಂದ್ರೆ ಇವಾಗಲ್ಲ, ಈಗ ಪ್ರಿಲಿಮ್ಸ್ ಇರೋದ್ರಿಂದ ನೀವು ಏನ್ ಮಾಡ್ಬೇಕು, ಕಂಪ್ಲೀಟ್ ಈ ತರದ್ದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಗೆ ಪ್ರಿಪೇರ್ ಆಗಬೇಕು. ಯಾಕಂದ್ರೆ ಪ್ರಿಲಿಮ್ಸ್ ಪಾಸ್ ಆದ್ರೆ ನೀವು ಮೇನ್ಸ್ ಬರೆಯಕ್ಕಾಗುತ್ತೆ. ಸೊ ಅದನ್ನ ಕಾನ್ಸಂಟ್ರೇಟ್ ಇಟ್ಕೊಂಡು ಓದ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನಿಮಗೆ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ನಾನು ಡೀಟೇಲ್ ಕೂಡ ಹೇಳಿದ್ದೀನಿ. ಏನೇನು ಸೋರ್ಸಸ್ ಹೆಂಗೇನು ಓದ್ಬೇಕು, ಯಾವ್ದು ಇಂಪಾರ್ಟೆಂಟ್ ಆಗಿ ಓದ್ಬೇಕು ಟಾಪಿಕ್ಸ್ ಅಂತ ಕೂಡ ಹೇಳಿದ್ದೀನಿ. ಸೊ ನೀವು ಓದ್ಬೇಕಾದ್ರೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು, ಯಾವ್ದು ಓದಬಾರ್ದು. ಸಿಂಪಲ್ ಫಂಡ ಸರ್, ಫೈನಲಿ ಇಲ್ಲಿ ಮೇನ್ ಟಾಪಿಕ್ ಏನು ಅಂದ್ರೆ ಏನ್ ಓದ್ಬೇಕು ಅನ್ನೋದು ನಾನು ಹೆಚ್ಚಾಗಿ ಒತ್ತು ಕೊಟ್ಟು ಹೇಳಿದ್ನಲ್ಲ. ಏನು ಓದಬಾರದು ಅನ್ನೋದು ಒತ್ತು ಗೊತ್ತಿರಬೇಕು, ಏನು ಓದಬಾರದು ಇದು ಗೊತ್ತಿದ್ರೆ ಅದನ್ನ ಸ್ಮಾರ್ಟ್ ಸ್ಟಡಿ ಅಂತ ಕರಿತೀವಿ. ಓಕೆ, ಬುಕ್ಸ್ ಗಳು ಓದಿದ್ರೆ ಕರ್ನಾಟಕ, ದಟ್ಸ್ ಫೈನ್, ನಾವೆಲ್ಲ ಓದ್ಲೇಬೇಕು, ಬೇಸಿಕ್ ಥಿಂಗ್ಸ್ ಫ್ರೆಶರ್ಸ್ ಹೇಳ್ತಾ ಇರೋದು. ಓಕೆ, ಆಮೇಲೆ ಈ ಬುಕ್ಸ್ ಗಳನ್ನ ರೆಫರ್ ಮಾಡ್ಬೋದು. ಬಟ್ ಈಗ 60 days ಎಕ್ಸಾಮ್ ಟೈಮ್ ಟೇಬಲ್ ಕೊಟ್ಟಿದ್ದಾನೆ, ಹೆಚ್ಚು ಕಮ್ಮಿ ಆಗ್ಬೋದು ಸರ್. 1 month ಎಕ್ಸ್ಟ್ರಾ ಮಾಡಿದ್ರು ಮಾಡಬಹುದು, ಅಥವಾ ಹೇಳಕ್ಕಾಗಲ್ಲ, ಮಾಡಿದ್ರೆ ಅದೇ ತಿಂಗಳಲ್ಲಿ 1 week ಅಲ್ಲಿ ಆ ಕಡೆ ಈ ಕಡೆ ಮಾಡಬಹುದು ಎಕ್ಸಾಮ್ಗಳು, ಅದು ಹೇಳಕ್ ಬರಲ್ಲ. ಸೊ ಬಟ್ ನೀವು 60 days ಇಟ್ಕೊಂಡೇ ಓದ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ ಸ್ನೇಹಿತರೆ. ಸೊ ಏನ್ ಓದಬೇಕು ಅನ್ನೋದು ಗೊತ್ತಿರಬೇಕು, ಹೆಚ್ಚು ಏನು ಯಾವ್ದಕ್ಕೆ ಹೆಚ್ಚು ಒತ್ತು ಕೊಟ್ಟು ಓದಬಾರದು ಅನ್ನೋ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ, ಮಿಕ್ಕಿದ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ನೀವು ಅನ್ಕೋಬೇಕಾಗುತ್ತೆ, ತಿಳ್ಕೋಬೇಕು. ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸ್ನೇಹಿತರೆ. ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪುನೀತ್ ಫೋರಂ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರು ಕೂಡ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಸಿಗುತ್ತೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ, ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ವಿಡಿಯೋ ಸರಣಿಗಳು ಬರುತ್ತೆ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.